ಆ ಗ್ರಾಮದ ಯುವಕರಿಗೆ ವಯಸ್ಸಾದ್ರೂ ಮದುವೆ ಆಗಿಲ್ಲ. ಎಷ್ಟೇ ಹುಡುಕಿದ್ರೂ ಕನ್ಯೆ ಸಿಕ್ಕಿಲ್ಲ. ಇದರಿಂದ ಕಂಗಾಲಾಗಿ ಪಿಡಿಒಗೆ ವಿಚಿತ್ರ ಬೇಡಿಕೆಯೊಂದನ್ನ ಇಟ್ಟಿದ್ದಾರೆ. ಹೆಣ್ಣು ಸಿಕ್ತಿಲ್ಲ ಸ್ವಾಮಿ, ಮಠ ಕಟ್ಟಿಕೊಡಿ. ಹುಡುಗಿ ಸಿಗದೆ ಯುವಕರ ಗೋಳಾಟ. ಮದುವೆ ಅನ್ನೋದು ಪ್ರತಿಯೊಬ್ಬರ ಬದುಕಿನ ಪ್ರಮುಖ ಘಟ್ಟ. ಸಿಂಗಲ್ಸ್ ಆಗಿದ್ದವರು ಮಿಂಗಲ್ಸ್ ಆಗಿ ಬದುಕಿನ ಬಂಡಿ ಎಳೆಯೋ ಸುದಿನ. ಮೊದಲೆಲ್ಲ ಒಳ್ಳೆ ಗಂಡು ಸಿಗ್ಲಿ ಅಂತ ಹೆಣ್ಮಕ್ಕಳು ಹರಕೆ ಕಟ್ತಾ ಇದ್ರು. ಆದ್ರೀಗ ಉಲ್ಟಾ ಆಗೋಗಿದೆ. ಗಂಡ ಇಕ್ಳು ಹರಕೆ ಕಟ್ಟೋ ಕಾಲ ಬಂದಿದೆ. ಆದ್ರೆ ಏನು ಪ್ರಯೋಜನ ಆಗ್ತಿಲ್ಲ. ಮದ್ವೆ ಮಾಡ್ಕೊಳ್ಳೋಣ ಅಂದ್ರೆ ಹುಡುಗಿ ಸಿಗ್ತಿಲ್ಲ. ಇದು ಮಂಡ್ಯದ ಹುಡುಗರನ್ನ ಕಂಗಾಲಾಗಿಸಿದೆ. ಹುಡುಗಿ ಸಿಗ್ತಿಲ್ಲ ಅಂತ ಮಂಡ್ಯದಲ್ಲಿ ಗೋಳಾಡ್ತಿರೋದು ಮೊದಲೇನಲ್ಲ. ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಕನ್ಯೆ ಸಿಗ್ಲಿ ಅಂತ ಪಾದಯಾತ್ರೆಯನ್ನೂ ಮಾಡಿದ್ದಾರೆ. ಇದೀಗ ಮಂಡ್ಯ ಹುಡುಗರು ಹೆಣ್ಣು ಸಿಗ್ತಿಲ್ಲ ಅಂತ ವಿಭಿನ್ನ ಬೇಡಿಕೆ ಇಟ್ಟಿದ್ದಾರೆ. ಈಗೀಗ ಹೆಣ್ಣು ಕೇಳಿದ್ರೆ ಸಾಕು ಡಿಮ್ಯಾಂಡ್ಗಳ ಪಟ್ಟಿಯನ್ನೇ ಇಟ್ಟು ಬಿಡ್ತಾರೆ. ಸಿಟಿಯಲ್ಲಿ ಸರ್ಕಾರಿ ನೌಕರಿ, ಹಳ್ಳಿಯಲ್ಲಿ 10 ಎಕರೆ ಜಮೀನಿರ್ಬೇಕು. ಒಂದ ಎರಡ ಈ ಡಿಮ್ಯಾಂಡ್ ಕೇಳಿನೇ ಮಂಡ್ಯದ ಹುಡುಗರು ಕಂಗೆಟ್ಟು ಹೋಗಿದ್ದಾರೆ. ನಮಗೆ ಹುಡುಗಿ ಸಿಗಲ್ಲ ಅಂತ ಮಠ ಸೇರೋದಕ್ಕೆ ರೆಡಿಯಾಗಿದ್ದಾರೆ. ಮದ್ದೂರಿನ ಮರಳಿಗ ಗ್ರಾಮದ 30ಕ್ಕೂ ಹೆಚ್ಚು ಯುವಕರು ಪಿಡಿಒಗೆ ಪತ್ರ ಬರೆದಿದ್ದಾರೆ. ನಮಗೆ 30ರಿಂದ 40 ವರ್ಷ ಆಗ್ತಾ ಇದೆ, ಹೆಣ್ಣು ಮಾತ್ರ ಸಿಗ್ತಿಲ್ಲ, ಮಠ ಕಟ್ಟಿಸಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಯುವಕರ ಬೇಡಿಕೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹೌಹಾರಿದ್ದಾರೆ. ಮಠ ಕಟ್ಟುವ ವಿಚಾರವನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಪಂಚಾಯಿತಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂಥ ಮಕ್ಕಳು ಇದು ಕೊಟ್ಟಿದ್ದಾರೆ. ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀವಿ. ಒಟ್ನಲ್ಲಿ ಹೆಣ್ಣು ಸಿಗದೆ ಸಿಂಗಲ್ಸ್ ಹುಡುಗರ ಪಾಡು ಹೇಳತೀರದಂತಾಗಿದೆ. ಕನ್ಯೆ ಸಿಗದೆ ಮಠ ಹುಡುಕ್ತಿರೋದು ವಿಪರ್ಯಾಸವೇ ಸರಿ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಯದುವೀರ ಚಾಲನೆ ನೀಡಿದ್ದ ಯೂನಿಟಿ ಮಾಲ್ಗೆ ವಿಘ್ನ. 193 ಕೋಟಿ ವೆಚ್ಚದಲ್ಲಿ ಮಾಲ್ ನಿರ್ಮಾಣಕ್ಕೆ ಮುಂದಾಗಿದ್ದ ಸರ್ಕಾರ ಸ್ಟೇ ತಂದಿರುವ ಪ್ರಮೋದಾದೇವಿ ಒಡೆಯರ್. ಹಾವೇರಿಯ ಸವಣೂರಲ್ಲಿ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ ಆರೋಪ. ವಿದ್ಯಾರ್ಥಿನಿ ಅಂಗಾಂಗ ಮುಟ್ಟಿ ಕಿರುಕುಳ, ಕೊರಳಲ್ಲಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ. ಒಂಟಿ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ. ಮನೆಯಲ್ಲಿದ್ದ ಚಿನ್ನಾಭರಣ, ನಗದು ಕಳ್ಳತನ. ಶಿಡ್ಲಘಟ್ಟ ನಗರದ ಇಲಾಹಿ ನಗರದಲ್ಲಿ ಘಟನೆ.